ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಕರ್ನಾಟಕ ದಮನಕ ನಮಗೂ ಸ್ವಲ್ಪ ಒಂದು ವಾರದಿಂದ ಭಟ್ರು ಸ್ವಲ್ಪ ಸರ್ಕಸ್ ಮಾಡಿ ವೆಂಕಟೇಶ್ ಎಲ್ಲರೂ ಟೆನ್ಷನ್ಲಿದ್ರು. ನಾನು ಕೇಳ್ತಿದ್ದೆ ಯಾಕೆ ಏನು ಅಂತ. ಐ ಥಿಂಕ್ ಸಿ ಜಿ ವರ್ಕ್ ಮೇಲೆ ಪಾಪ ಜಾಸ್ತಿ ಒಂದು ಒತ್ತಡ ಇದರಿಂದ ಅವ್ರಿಗೂ ಟೆನ್ಷನ್ನು. ನೀವು ನಂಬಲ್ಲ ಆ್ಯಕ್ಚುಲಿ ಟಿಲ್ ರಿಲೀಸ್ ಮುಂಚೆ ಒಂದು 4-5 ಅವರ್ಸ್ವರೆಗೂ ಅವ್ರು ಆ ಟೆನ್ಷನ್ಲೇ ಇದ್ದರು. ಅದಕ್ಕೆ ಒಂದು ಸಿನಿಮಾ ಹೊರಗಡೆ ಬರಬೇಕಂದ್ರೆ ಎಷ್ಟು ಕಷ್ಟಪಡಬೇಕಾತಂತ ಗೊತ್ತು. ಅದು ಈ ಸಿನಿಮಾ ಕಂಟೆಂಟು ಅದೇ ಥರನೇ ಕಾಮಿಡಿ ಇದ್ರೂ ಒಂದು ಸಮಸ್ಯೆ, ಒಂದು ಇಶ್ಯೂ ಬಗ್ಗೆ ಬಂದಿರೋ ಒಂದು ಸಬ್ಜೆಕ್ಟು. ಅದು ಇದೇ ನಮ್ಮ ದುರದೃಷ್ಟನೇ ಏನೋ ಕರೆಕ್ಟಾಗಿ ಕರ್ನಾಟಕದಲ್ಲಿ ಅದೇ ಥರ ಆ ಪ್ರಾಬ್ಲಮ್ ಬೆಂಗಳೂರು ಸಿಟಿ ಐ ಥಿಂಕ್ ಇಡೀ ಕರ್ನಾಟಕದಲ್ಲೇ ಇದೆ. ಅದು ಅದೇ ಅಫ್ಕೋರ್ಸ್ ಬರುತ್ತೆ, ವಾಟರ್ ಡ್ರಾಟ್ ಈ ಥರ ಬಂದಿದೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ವೆಂಕಟೇಶ್ ಹೇಳ್ದಂಗೆ ಅದೇನೊಂದು ಐಡಿಯಾ ಕೊಟ್ಟರೆ ಅದಕ್ಕೆ ನಿಜವಾಗ್ಲೂ ಅದು ಒಳ್ಳೆ ಐಡಿಯಾ. ಅದು ಈ ಇದರಲ್ಲಿ ಮಾತಾಡಿದ್ದು ಅದು ನಂಗೆ ಭಾಳ ಖುಷಿ ಆಯಿತು. ಯಾಕಂದರೆ ನಾವು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವೆಲ್ಲ ಪ್ರೆಸ್ ಮೀಟಿಗೆ ಬಂದಿದ್ರೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೋಗ್ಬೋದು. ಬಟ್ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ಇಂಡಸ್ಟ್ರಿಗೂ ಇದೆ ಅನ್ನೋದಕ್ಕೆ ಅದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಐಡಿಯಾ. ನಾವು 100% ಅದಕ್ಕಿದ್ದೇ ಇರ್ತೀವಿ, ನೋ ಡೌಟ್ ಅಬೌಟ್ ಇಟ್. ಆ್ಯಂಡ್ ನಮ್ಮ ಮನೇಲೂ ಅಷ್ಟೇ ಚೆನ್ನಾಗಿ ನೀರು ಬರ್ತಾಯಿರ್ತೀವಿ. ಸ್ವಲ್ಪ ಇವಾಗೆಲ್ಲ ಚೂರು ಡ್ರೈ ಆಗ್ತಿದೆ, ಬಟ್ ಆದರೂ ಪರವಾಗಿಲ್ಲ. ಬಟ್ ನಾವು ಸ್ವಲ್ಪ ವಾಟರ್ ಎಷ್ಟು ಸೇವ್ ಮಾಡಬೇಕು. ನಮಗೂ ಅವಾಗ ಎಲ್ಲ ನೀರು ಜಾಸ್ತಿ ಅಂದ್ಬಿಟ್ಟು ಟ್ಯಾಪ್ ಓಪನ್ ಮಾಡಿಬಿಟ್ಟು ಶೇವಿಂಗ್ ಮಾಡ್ಬೇಕಾದ್ರೆ ಅದು ಹೋಗ್ತಾನೇ ಇರ್ತದೆ ಅದು. ಆಮೇಲೆ ಇವಾಗ ಸ್ವಲ್ಪ ಒಂದು 3-4 ತಿಂಗಳಿಂದ ಸ್ವಲ್ಪ ಸ್ಲೋ ಆಗಿ, ಯಾಕೆ ಶೇವ್ ಜಾಸ್ತಿ ಮಾಡ್ತಾಯಿಲ್ಲ ನಾನು ಇವಾಗ. ಆಲ್ಮೋಸ್ಟ್ ಒಂದು 2-3 ಇಯರ್ಸಿಂದ ಜಾಸ್ತಿ ದಾಡಿನೇ ಬಿಟ್ಕೊಂಡಿದ್ದೀನಿ. ಓನ್ಲಿ ಪಾಪ ಕರ್ನಾಟಕದ ದಮನಕ್ಕಾಗಿ ಮಾತ್ರ ನಮಗೆ ಯೋಗರಾಜ್ ಭಟ್ರು ನಮ್ಗೆ ಯೋಗ ಕೊಟ್ಟರು, ಕ್ಲೀನಾಗಿರಿ ಅಂತ. ಭಾಳ ಸಂತೋಷ ಆಯಿತು ಈ ಸಿನಿಮಾ ಬಂದು. ಎವ್ರಿಬಡಿ ಇಷ್ಟಪಟ್ಟು ಇವತ್ತು ಬೆಳಗ್ಗೆಯಿಂದ ಫೋನ್ಸ್ ಬಂದಿದ್ದು ನೋಡಿದಾಗ ನಮಗೆ ಐ ಥಿಂಕ್ ಲಿಟಲ್ ಸ್ಯಾಟಿಸ್ಫೈಡ್. ಯಾಕಂದರೆ ಸ್ವಲ್ಪ ಒಂದು ಫಸ್ಟ್ ಟೈಮ್ ಪ್ರಭು ಸರ್ ಜೊತೆ ಒಂದು ಕಾಂಬಿನೇಷನ್ ಜೊತೆ ಫಸ್ಟ್ ಟೈಮ್ ನಾನು ಯೋಗರಾಜ್ ಭಟ್ ಜೊತೆಲಿ ಮಾಡ್ತಾ ಇರೋದು. ಯಾಕಂದ್ರೆ ನನಗೆ ಯೋಗರಾಜ್ ಭಟ್ ಅವ್ರ ಡೈರೆಕ್ಷನ್ ತುಂಬ ಇಷ್ಟ ಅಂತ ನಾನು ಮೊದಲಿಂದ ಹೇಳ್ತಾನೆ ಬರ್ತಿದ್ದೀನಿ. ಸೊ ಒಂದು ಫೇವ್ರೆಟ್ ಫಿಲ್ಮ್ ನನಗೂ. ಆ್ಯಂಡ್ ಹೊಸ ನಾಯಕಿಯರು ಪ್ರಿಯಾನಂದ್ ಆಗಿರ್ಬೋದು, ನಿಶ್ವಿಕಾ ನಾಯ್ಡು ಆಗಿರ್ಬೋದು, ಆ್ಯಂಡ್ ತನ್ಕಾಲ್ ಬರ್ನಿ ಅವರು, ಆಮೇಲೆ ಸ್ಮಾಲ್ ಕ್ಯಾರೆಕ್ಟರ್ಸ್ ಮಾಡಿದವರು ನಯನ ಅವರು, ಜಿ ಅವರು, ಆ್ಯಂಡ್ ದೊಡ್ಡಣ್ಣ ಮೂಗ್ ಸುರೇಶ, ಆಮೇಲೆ ಬಿರಾದರ್, ರಂಗಾಯಣ್ ರಘು, ರವಿಶಂಕರ್, ಐ ಥಿಂಕ್ ತುಂಬ ಒಳ್ಳೊಳ್ಳೆ ಸ್ಟಾರ್ ಕಾಸ್ಟ್. ಆ್ಯಂಡ್ ಅವರು ಅಷ್ಟೇ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ರಾಕ್ಲೈನ್ ವೆಂಕಟೇಶ್ ಅವ್ರ ಜೊತೆ. ಅಫ್ಕೋರ್ಸ್ ರಾಕ್ಲೈನ್ ವೆಂಕಟೇಶ್ ಫಸ್ಟಿಂದ ಆನಂದ್ ಜ್ಯೋತಿಯಿಂದ ಮಾಡಿದ್ದೀವಿ. ನಮಗೂ ಅವ್ರಿಗೂ ಫೈಟು ಆಗಿದೆ ಆನಂದ್ ಜ್ಯೋತಿ. ಜಿ ಯೋಗರಾಜ್ ಭಟ್ರದೇ ಅವರೇ ಮೇಯ್ನ್ ಅಲ್ಲಮ್ಮ, ಕ್ಲೈಮ್ಯಾಕ್ಸಲ್ಲಿ ಸ್ಕೋರ್ ಮಾಡೋದೇ ಅವರು. ಸೊ ಅದರಿಂದ ಅಜಯ್ ಅವರೊಂಥರ ಇವ್ರು ಅನುಪಮ್ ಖೇರ್ ಥರ ಅವರು, ಒಂದು ಅನುಪಮ್ ಖೇರ್ ಆಫ್ ಕರ್ನಾಟಕ ಅವರು. ಕೂದಲಿರೋ ಅನುಪಮ್ ಖೇರ್ ಕೂದಲು ಹಾಕ್ಬಿಟ್ಟಾರೆ ಸರ್ ಎಲ್ಲ ಕಡೆ. ಅವ್ರಿಗಿಲ್ಲ